ಹಾಯ್ ಫ್ರೆಂಡ್ಸ್, ಜಸ್ಟ್ ವಿಡಿಯೋ ಕ್ರೌನ್ಗೆ ನಿಮಗೆ ಸ್ವಾಗತ. ಇವತ್ತು ನೀವು ನಮ್ಮ ಚಾನಲ್ ನೋಡಕತ್ತಿದ್ರೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ, ಫಾರ್ವರ್ಡ್ ಮಾಡಿರಿ ಹಾಗೂ ಲೈಕ್ ಮಾಡಿರಿ. ಹಾಗೂ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಏನಿದೆ ಇಂಟ್ರೆಸ್ಟಿಂಗ್ ಅಂತ ನೋಡೋಣ, ಬನ್ನಿ ನೋಡೋಣ. ಹಾಗಾದ್ರೆ ತಡ ಮಾಡಿದೆ ವಿಡಿಯೋ ಶುರು ಮಾಡೋಣ. ಹಾಯ್ ಫ್ರೆಂಡ್ಸ್, ಹೇಗಿದ್ರಿ? ಎಲ್ಲರೂ ಆರಾಮದ್ರಿ ಅಂದ್ಕೊಳ್ತೀರಿ. ನಾವು ಆರಾಮಾಗಿದ್ದೀವಿ. ಬರ್ರಿ, ನಮ್ಮ ಮನೆಗೆ ಇವತ್ತು ನಾಗರ ಪಂಚಮಿ ಹಬ್ಬನ ಆಚರಿಸಿದ್ದೀವಿ. ಪ್ರತಿ ವರ್ಷ ನಾವು ಇದೇ ರೀತಿ ಎಲ್ಲರೂ ಕೂಡಿಕೊಂಡು ಮನೆಯವರೆಲ್ಲ ಸೇರಿಕೊಂಡು ಒಂದು ಮಣ್ಣಿನ ಉತ್ತಪ್ಪ ಅಂದ್ರೆ ನಾಗಪ್ಪನನ್ನು ತೊಗೊಂಡ್ಬಂದು ನಾವು ಮನೆಗೆ ಎಲ್ಲರೂ ಕೂತ್ಕೊಂಡು ಅದಕ್ಕೆ ಹಾಲು ತುಪ್ಪ ನೈವೇದ್ಯ ಹಿಡಿದು ಎಲ್ಲರಿಗೂ ಬೇಡ್ಕೋತೀವಿ. ಯಾವಾಗೂ ನಮ್ಗೆ ಈ ವರ್ಷ ಎಲ್ಲೂ ನಮಗೆ ಭೇಟಿ ಆಗಿಬಿಡಪ್ಪ ಅಂತ ನಾವು ಯಾಕೆ ಬೇಡ್ಕೋತೀವಿ. ಯಾಕಪ್ಪ ಅಂತಂತಂದ್ರೆ ಅದು ನಮ್ಗೆ ಆಕಸ್ಮಿಕ ಆಗಿ ಭೇಟಿ ಆಯ್ತಪ್ಪ ಅಂತಂದ್ರೆ ನಮ್ಗೆ ಹೆದರಿಕೆ ಆಗುತ್ತೆ. ಆಮೇಲೆ ಅದಕ್ಕೂ ಹೆದರಿಕೆ ಆಗುತ್ತೆ. ಸುಮ್ಮನೆ ನಮ್ಗೆ ಅದ್ರ ಪರವಾಗಿ ಅದು ಇರಬೇಕು, ನಮ್ಮ ಪರವಾಗಿ ನಾವು ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ನಾಗರ ಪಂಚಮಿ ಹಬ್ಬವನ್ನು ಆಚರಿಸಿ ನಮ್ಮ ಇಡೀ ಹಿರಿಯರೆಲ್ಲ ಈ ಥರ ಒಂದು ಪದ್ಧತಿ ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿ ವರ್ಷವೂ ನಾವು ಇದೇ ರೀತಿ ನಾಗರ ಪಂಚಮಿ ಹಬ್ಬನ ಆಚರಿಸ್ತೀವಿ. ಎಳ್ಳಿನ ಉಂಡೆ, ಶೇಂಗಾ ಉಂಡೆ, ರವದ ಉಂಡೆ, ಮುಂತಾದ ಥರದ ವಿವಿಧ ಉಂಡೆಗಳನ್ನು ಮಾಡಿರ್ತೀವಿ ಮನ್ಯಾಗ. ಆಮೇಲೆ ಜೋಳದ ಹಳ್ಳವನ್ನು ಹುರಿದು ಅದಕ್ಕೆ ನೈವೇದ್ಯ ಇಡ್ತೀವಿ. ಎಲ್ಲರೂ ಬೇಡ್ಕೊಂಡು ಆಮೇಲೆ ಹಾಲು ಎರೆದ ಮೇಲೆ ಎಲ್ಲರೂ ಉಂಡೆ, ಹಳ್ಳ, ಚುರುಮುರಿ, ಆಮೇಲೆ ಚೂಡ ಎಲ್ಲ ತಿಂದ್ಕೊಂಡು ಹಬ್ಬವನ್ನು ಆಚರಿಸಿ ನಾವು ಅದನ್ನು 2 ದಿವಸ ಮನೆಯಾಗ ಇಟ್ಕೊಂಡು ಪೂಜೆ ಮಾಡಿ ಆಮೇಲೆ 3ನೇ ದಿವಸಕ್ಕೆ ಅದರ ಇರುವಂತಹ ಒಂದು ಬೇಲಿ ಹುತ್ತ ಇರುವಂಥ ಜಾಗಕ್ಕೆ ಹೋಗಿ ಅದನ್ನು ಬಿಟ್ಟು ಬರ್ತೀವಿ. ಈಗ ನೋಡ್ರಿ, ನಾವು ಹಾಲು ಎರೆದಾದ್ಮೇಲೆ ನಾವು ಒಂದು ಪುಟ್ಟಿಯಲ್ಲಿ ಹಾಕಿ ಹಾಲು ಸಮೇತ ಉತ್ತಪ್ಪನನ್ನು ಹಂಗೆ ಇಟ್ಟಿರ್ತೀವಿ. ಅದಕ್ಕೆ ನೈವೇದ್ಯ ದೀಪ ಹಚ್ಚಿ ಅದಕ್ಕೆ ಎಡೆ ಹಿಡಿದು ನಾವು ಈ ಥರ ಪ್ರತಿ ವರ್ಷ ನಾಗರ ಪಂಚಮಿ ಹಬ್ಬವನ್ನು ಆಚರಿಸ್ತೀವಿ. ನೀವು ನಿಮ್ಮ ಮನೆಯಾಗ ಹೆಂಗೆ ಆಚರಿಸ್ತೀರಿ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ನಮಗೂ ಸ್ವಲ್ಪ ಖುಷಿ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ವಿಡಿಯೋನ. ಇದೇ ರೀತಿ ವಿಡಿಯೋನ ಮಾಡೋಕ್ಕೆ ನಮ್ಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಮನೆಯಲ್ಲಿ ಹೆಂಗೆ ನಾಗರ ಪಂಚಮಿ ಆಚರಿಸ್ತಿರೋ ನಮ್ಗೆ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸ್ರಿ. ಥ್ಯಾಂಕ್ ಯು. ಬಾಯ್.